ಕೊರೋನಾಗೆ ಲಗಾಮು ಹಾಕಲು ಮತ್ತೆ ಲಾಕ್ಡೌನ್ ಕಂಟಿನ್ಯೂ ಆಗುತ್ತಾ? ಇವತ್ತು ಸಂಜೆಯೇ ಕರುನಾಡು ಲಾಕ್ಡೌನ್ ಭವಿಷ್ಯ ನಿರ್ಧಾರವಾಗುತ್ತಾ? ಸಿಎಂ ವಿರುದ್ಧವೇ ಸಂಗ್ರಾಮ ಸಾರಿದ ಸೈನಿಕನಿಗೆ ವಿಜಯೇಂದ್ರ ಗುನ್ನ ಕೊಟ್ಟಿರೋದು ಹೇಗೆ? ಇದೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9 ನಲ್ಲಿ. ಇವತ್ತೇ ನಿರ್ಧಾರವಾಗಲಿದೆಯಾ ಲಾಕ್ಡೌನ್ ಕಂಟಿನ್ಯೂ ಭವಿಷ್ಯ? ಲಾಕ್ಡೌನ್ ಸಭೆಯಲ್ಲಿ ಸಿಎಂ ಬಿಎಸ್ವೈ ತೆಗೆದುಕೊಳ್ಳೋ ನಿರ್ಧಾರಗಳೇನು? ಸಭೆಯಲ್ಲಿ ತಜ್ಞರು ಕೊಡೋ ಸಲಹೆಗಳಾದ್ರೂ ಏನೇನು ನೋಡೋಣ ಮತ್ತೆ ಲಾಕ್ ಫಿಕ್ಸ್ ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾ ಸೋಂಕಿಗೆ ಲಗಾಮು ಹಾಕುವ ಸಲುವಾಗಿ ಸದ್ಯ ಲಾಕ್ಡೌನ್ ಜಾರಿಯಲ್ಲಿದ್ದು ಇದೀಗ ಮತ್ತೆ ಲಾಕ್ಡೌನ್ ಮುಂದುವರಿಸುವ ಸಾಧ್ಯತೆ ಇದೆ. ಜೂನ್ 7ರ ಬಳಿಕವೂ ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆಯಾಗುತ್ತಾ ಅಥವಾ ಅನ್ಲಾಕ್ ಆಗುತ್ತಾ ಅನ್ನೋ ಕುತೂಹಲ ಮೂಡಿದೆ. ಹೀಗಾಗಿ ಇಂದು ಸಿಎಂ ಬಿಎಸ್ವೈ ಮಹತ್ವದ ಸಭೆ ನಡೆಸಲಿದ್ದಾರೆ. ಇವತ್ತು ಸಂಜೆಯೊಳಗೆ ಲಾಕ್ಡೌನ್ ವಿಸ್ತರಣೆ ಭವಿಷ್ಯ ನಿರ್ಧಾರವಾಗೋ ಸಾಧ್ಯತೆ ಇದೆ. ರಾಜ್ಯದಲ್ಲಿರುವ ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ಅಥವಾ ಅನ್ಲಾಕ್ ಮಾಡುವ ಬಗ್ಗೆ ಸಿಎಂ ಬಿಎಸ್ವೈ ಇಂದು ಮಹತ್ವದ ಮೀಟಿಂಗ್ ನಡೆಸಲಿದ್ದಾರೆ. ಕೋವಿಡ್ ಉಸ್ತುವಾರಿ ಸಚಿವರು ಅಧಿಕಾರಿಗಳ ಜೊತೆ ಇಂದು ಸಿಎಂ ಸಭೆ ನಡೆಸಲಿದ್ದು, ಸಿಎಂ ಅಧಿಕೃತ ನಿವಾಸದಲ್ಲಿ 2 ದಿನಕ್ಕೊಮ್ಮೆ ನಡೆಯುವ ಸಭೆಯಲ್ಲಿ ಲಾಕ್ಡೌನ್ ವಿಸ್ತರಣೆ ಅಥವಾ ಅನ್ಲಾಕ್ ಬಗ್ಗೆಯೂ ಚರ್ಚೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಚರ್ಚಿಸಲಿರುವಂತಹ ಸಿಎಂ ಬಿಎಸ್ವೈ ಬಳಿಕ ಲಾಕ್ಡೌನ್ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ. ಕೊರೋನಾ 2ನೇ ಅಲೆಯ ಬಳಿಕ 3ನೇ ಅಲೆ ಇನ್ನೇನು ಬರ್ತಿದ್ದು ಸೋಂಕು ತಡೆಯುವ ಸಲುವಾಗಿ ಸಿಎಂ ಬಿಎಸ್ವೈ ಅಲರ್ಟ್ ಆಗಿದ್ದಾರೆ. ಹೀಗಾಗಿ ಇವತ್ತು ಮತ್ತೆ ಸಭೆ ನಡೆಸಲು ಮುಂದಾಗಿದ್ದಾರೆ. ಸಂಜೆ 4:30ಕ್ಕೆ ತಜ್ಞರ ಜೊತೆ ಸಿಎಂ ಬಿಎಸ್ವೈ ಸಭೆ ನಡೆಸಲಿದ್ದಾರೆ. ವರ್ಚುವಲ್ ಮೀಟಿಂಗ್ನಲ್ಲಿ ತಜ್ಞರ ಸಮಿತಿಯ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅಧ್ಯಕ್ಷತೆಯಲ್ಲಿರುವಂತಹ ತಜ್ಞರು ಭಾಗವಹಿಸಲಿದ್ದಾರೆ. ಲಾಕ್ಡೌನ್ ವಿಸ್ತರಣೆಗೆ ಖುದ್ದು ಸಚಿವರೇ ಒಲವು ವ್ಯಕ್ತಪಡಿಸಿದ್ದಾರೆ. ಲಾಕ್ಡೌನ್ ಮಾಡಿದ ಅವಧಿಯಲ್ಲಿ ಕೊರೋನಾ ಸೋಂಕು ಕಂಟ್ರೋಲ್ಗೆ ಬಂದಿದೆ. ಹೀಗಾಗಿ ಜೂನ್ 7ರ ನಂತರವೂ ಲಾಕ್ಡೌನ್ ವಿಸ್ತರಣೆ ಫಿಕ್ಸ್ ಆಗಲಿದೆ ಎನ್ನಲಾಗಿದೆ. ಕೋವಿಡ್ ಉಸ್ತುವಾರಿಗಳಲ್ಲಿ 3 ಸಚಿವರು ಲಾಕ್ಡೌನ್ ವಿಸ್ತರಣೆ ಮಾಡುವಂತೆ ಸಿಎಂ ಬಿಎಸ್ವೈಗೆ ಸಲಹೆ ಕೊಟ್ಟಿದ್ದಾರೆ. ಕೊರೋನಾ ಕಡಿಮೆ ಆದಷ್ಟೇ ಲಾಕ್ಡೌನ್ ತೆರವಿಗೆ ಸೂಚನೆ ನೀಡಿದ್ದಾರೆ ಅಂತ ಆರೋಗ್ಯ ಸಚಿವ ಸುಧಾಕರ್ ನಿನ್ನೆ ಹೇಳಿದ್ರು. ತಜ್ಞರು ನೀಡಿರುವ ವರದಿಯನ್ನ ಸಿಎಂ ಬಿಎಸ್ವೈಗೆ ನೀಡಿದ್ದೇನೆ. ರಾಜ್ಯದಲ್ಲಿ ಪಾಸಿಟಿವಿಟಿ ದರ 5% ಕಡಿಮೆ ಆಗಬೇಕು. ಅಲ್ಲದೆ 5,000ಕ್ಕೂ ಕಡಿಮೆ ಕೇಸ್ ಬಂದಾಗಷ್ಟೇ ಲಾಕ್ಡೌನ್ ತೆರವು ಮಾಡಲು ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಕಡಿಮೆ ಆಗಿದೆ, ಆದರೆ 5% ಕಡಿಮೆ ಆಗಿಲ್ಲ ಅಂತ ಸುಧಾಕರ್ ಹೇಳಿದ್ದು, ಈ ಹೇಳಿಕೆಯನ್ನು ಸಿಎಂ ಪರಿಗಣಿಸುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಲಾಕ್ಡೌನ್ ಜಾರಿಯಾದ ಬಳಿಕ ಕೊರೋನಾ ಸೋಂಕು ಕಂಟ್ರೋಲ್ಗೆ ಬಂದಿದೆ. 25,000 ಗಡಿ ದಾಟ್ತಾ ಇದ್ದಂತಹ ಸೋಂಕು ಇದೀಗ 3ರಿಂದ 4,000 ಇಳಿದಿದೆ. ಹೀಗಾಗಿ ಲಾಕ್ಡೌನ್ ವಿಸ್ತರಣೆ ಮಾಡಬೇಕು ಅನ್ನೋದು ಬಿಬಿಎಂಪಿ ಅಭಿಪ್ರಾಯ. ಆದರೆ ಈ ಬಗ್ಗೆ ನಿನ್ನೆ ಮಾತನಾಡಿರುವಂತಹ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಲಾಕ್ಡೌನ್ ವಿಸ್ತರಣೆ ವಿಚಾರವಾಗಿ ತಜ್ಞರು ತಮ್ಮ ಅಭಿಪ್ರಾಯವನ್ನ ನೀಡಿದ್ದಾರೆ. ಅಂತಿಮವಾಗಿ ಸರ್ಕಾರ ನಿರ್ಧಾರ ಕೈಗೊಳ್ಳುತ್ತೆ. ಸರ್ಕಾರದ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. ಲಾಕ್ಡೌನ್ ಅವಧಿಯಲ್ಲಿ ಕೊರೋನಾ ಸೋಂಕು ಇಳಿಕೆಯಾಗಿದ್ದು ಇನ್ನು ಕೆಲ ದಿನಗಳ ಕಾಲ ಲಾಕ್ಡೌನ್ ಮಾಡುವಂತೆ ಕೆಲ ಸಚಿವರು ಒತ್ತಾಯ ಮಾಡುತ್ತಿದ್ದಾರೆ. ಲಾಕ್ಡೌನ್ ವಿಸ್ತರಣೆಗೆ ಬಹುತೇಕ ಸಚಿವರ ಅಭಿಪ್ರಾಯವಾಗಿದ್ದು ಶೀಘ್ರವೇ ಸಿಎಂ ಚರ್ಚಿಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಡಿಸಿಎಂ ಅಶ್ವಥ್ ನಾರಾಯಣ್, ಕೃಷಿ ಸಚಿವ ಬಿಸಿ ಪಾಟೀಲ್, ನಿರಾಣಿ ಸೇರಿದಂತೆ ಹಲವರು ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ಒಲವು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಲಾಕ್ಡೌನ್ ಮುಂದುವರಿಸಲು ಬಿಬಿಎಂಪಿ ಸಲಹೆ ಕೊಟ್ಟಿದ್ದು, ಅನ್ಲಾಕ್ ಆದ್ಮೇಲೆ ಕಟ್ಟುನಿಟ್ಟಿನ ಷರತ್ತು ವಿಧಿಸಲು ಬಿಬಿಎಂಪಿ ಪಟ್ಟು ಹಿಡಿದಿದೆ. ಸೋಂಕಿತರು ಹೆಚ್ಚು ಪತ್ತೆಯಾದರೂ ಚಿಕಿತ್ಸೆ ನೀಡಲು ಸಂಕಷ್ಟ ಎದುರಾಗಿದೆ. ಹೋಮ್ ಐಸೋಲೇಷನ್ ಪದ್ಧತಿ ರದ್ದುಪಡಿಸಲು ಬಿಬಿಎಂಪಿ ಪ್ಲಾನ್ ಮಾಡಿದೆ. ಏಕಾಏಕಿ ಅನ್ಲಾಕ್ ಮಾಡಿದ್ರೆ ಹಳ್ಳಿಗಳಲ್ಲಿರುವ ಜನರು ಬೇಕಾಬಿಟ್ಟಿಯಾಗಿ ಸಿಟಿಗೆ ಪ್ರಯಾಣ ಬೆಳೆಸಿದ್ರೆ ಮತ್ತೆ ಕೊರೋನಾ ಅಬ್ಬರಿಸೋ ಸಾಧ್ಯತೆ ಇದೆ ಎನ್ನುವುದು ಬಿಬಿಎಂಪಿ ವಾದ. ರಾಜ್ಯದಲ್ಲಿ ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ಸಿಎಂ ಬಿಎಸ್ವೈ ತೀರ್ಮಾನಿಸುತ್ತಾರೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ಬೊಮ್ಮಾಯಿ, ಸಚಿವರು ಅಧಿಕಾರಿಗಳ ಸಭೆಯ ಬಳಿಕ ಈ ಬಗ್ಗೆ ಸಿಎಂ ತೀರ್ಮಾನಿಸುತ್ತಾರೆ. ಬೊಮ್ಮಾಯಿ ಹಾವೇರಿ ಜಿಲ್ಲಾ ಪ್ರವಾಸದಲ್ಲಿರುವುದರಿಂದ ಇಂದಿನ ಸಿಎಂ ಸಭೆಗೆ ಸಚಿವ ಬೊಮ್ಮಾಯಿ ಗೈರಾಗಲಿದ್ದಾರೆ ಎಂದರು. ಸಿಎಂ ವಿರುದ್ಧ ಬಂಡಾಯ ಸಾರಿದ ಯೋಗೇಶ್ವರ್ಗೆ ಬರುತ್ತಾ ಕುತ್ತು? ಸಚಿವ ಸ್ಥಾನದಿಂದ ಕೆಳಗಿಳಿಸಲು ವಿಜಯೇಂದ್ರ ನಡೆಸಿದ್ದಾರಾ ಪ್ಲಾನ್? ಸಿಎಂ ಪುತ್ರ ದೆಹಲಿ ಭೇಟಿ ಬೆನ್ನಲ್ಲೇ ಅಲರ್ಟ್ ಆದ ಯೋಗೇಶ್ವರ್ಗೆ ಮಠಗಳಿಗೆ ಭೇಟಿ ಕೊಡ್ತಿರೋದಾದ್ರೂ ಯಾಕೆ? ನೋಡೋಣ ಸಿಎಂ ವರ್ಸಸ್ ಸೈನಿಕ ನ್ಯೂಸ್ ಟಾಪ್ 9 ನಲ್ಲಿ. ಸಿಎಂ ಕುಟುಂಬದ ವಿರುದ್ಧ ಸಮರ ಸಾರಿದ ಸೈನಿಕನಿಗೆ ಬಿಜೆಪಿಯಲ್ಲಿ ಖೆಡ್ಡ ಶುರುವಾಗಿದೆ. ಸಂಗ್ರಾಮ ಸಾರಿದ ಯೋಗೇಶ್ವರ್ಗೆ ತಕ್ಕ ಪಾಠ ಕಲಿಸಲು ಭಿನ್ನ ರಾಜ್ಯಗಳಿಗೆ ದೆಹಲಿಯಿಂದಲೇ ಚೆಕ್ಮೇಟ್ ಇಡಲಾಗ್ತಿದೆ. ನಾಯಕತ್ವ ಬದಲಾವಣೆ ಕೂಗಿಗೆ ವಿಜಯೇಂದ್ರ ಮದ್ದು ಅರೆದಿದ್ದಾರೆ. ಅದ್ಯಾವ ನಾಯಕರೊಟ್ಟಿಗಿನ ಚರ್ಚೆಯಲ್ಲಿ ವಿಜಯೇಂದ್ರ ನಡೆಸಿದಂತಹ ಚರ್ಚೆ ಫಲ ನೀಡಿಬಿಟ್ಟು ರಾಜಧಾನಿ ಪರೇಡ್ ನಡೆಸಿದ್ರಿಂದಲೇ ಯೋಗೇಶ್ವರ್ ಕುರ್ಚಿ ಕಳೆದುಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ.
ವಿಜಯೇಂದ್ರ ದೆಹಲಿಗೆ ಭೇಟಿ ಬೆನ್ನಲ್ಲೇ ಅಲರ್ಟ್ ಆದಂತಹ ಸೈನಿಕ ಮಠಗಳ ಮೊರೆ ಹೋಗ್ತಿದ್ದಾರೆ. ರಾಮನಗರ ಹೊರವಲಯದಲ್ಲಿರೋ ಬಿಜಿಎಸ್ ಶಾಖಾ ಮಠಕ್ಕೆ ಭೇಟಿ ಕೊಟ್ಟಂತಹ ಸಚಿವ ಸಿಪಿ ಯೋಗೇಶ್ವರ್ ಮಠದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಬೆಂಗಾವಲು ವಾಹನವನ್ನ ಬಿಟ್ಟು ಮಠಕ್ಕೆ ತೆರಳಿದಂತಹ ಯೋಗೇಶ್ವರ್ ಸ್ವಾಮೀಜಿಯೊಂದಿಗೆ ರಹಸ್ಯ ಮಾತುಕತೆ ನಡೆಸಿದ್ರು. ದೆಹಲಿಯಲ್ಲಿ ಸೈನಿಕರಿಗೆ ಖೆಡ್ಡಾತೊಡಲು ವಿಜಯೇಂದ್ರ ಪ್ಲಾನ್ ಮಾಡಿದ್ದು ಗುಡುಗಿದ ಸಿಪಿ ಯೋಗೇಶ್ವರ್ ವಿರುದ್ಧ ಅಖಾಡಕ್ಕಿಳಿದಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾ ಇರುವಂತಹ ವಿಜಯೇಂದ್ರ ನಿನ್ನೆಯಷ್ಟೇ ಖಾಸಗಿ ಹೋಟೆಲ್ನಲ್ಲಿ ಅರುಣ್ ಸಿಂಗ್ರನ್ನ ಭೇಟಿಯಾಗಿದ್ದಾರೆ. ಯೋಗೇಶ್ವರ್ ವಿರುದ್ಧ ದೂರು ನೀಡಿರುವಂತಹ ವಿಜಯೇಂದ್ರ ಸಚಿವ ಸ್ಥಾನ ಹಿಂಪಡೆಯುವಂತೆ ಅರುಣ್ ಸಿಂಗ್ಗೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಶಾಸಕರ ಬೆಂಬಲವಿರುವ ಬಗ್ಗೆ ತಿಳಿಸಿರುವಂತಹ ವಿಜಯೇಂದ್ರ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿಗೂ ಸಮಯ ಕೇಳಿದ್ದಾರೆ ಎನ್ನಲಾಗಿದೆ. ಸಿಎಂ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದ್ದಂತೆ ಅಲರ್ಟ್ ಆದಂತಹ ಸಿಎಂ ಪುತ್ರ ವಿಜಯೇಂದ್ರ ದೆಹಲಿಯಲ್ಲಿ ಕುಳಿತು ರಣತಂತ್ರ ಹೆಣಿತಾ ಇದ್ದಾರೆ. ಅರುಣ್ ಸಿಂಗ್ರನ್ನ ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿದ್ಯಾಕೆ ಅನ್ನುವ ಅನುಮಾನಗಳಿಗೆ ತೆರೆ ಬಿದ್ದಿದೆ. ಕೊರೋನಾ ನಿಯಂತ್ರಣಕ್ಕೆ ಬಂದ ವಿಚಾರ ಮನವರಿಕೆ ಮಾಡ್ತಾರಾ ಅಥವಾ ಸಿಎಂ ಕಾರ್ಯವೈಖರಿ ಬಗ್ಗೆ ವರಿಷ್ಠರಿಗೆ ವಿಜಯೇಂದ್ರ ಮನವರಿಕೆ ಮಾಡಿಕೊಡ್ತಾರಾ ಅನ್ನೋ ಕುತೂಹಲ ಹೆಚ್ಚಿದೆ. ರಾಜ್ಯದಲ್ಲಿ ಮತ್ತೆ ಸಿಎಂ ನಾಯಕತ್ವದ ಬದಲಾವಣೆ ಕೂಗು ಹೆಚ್ಚಾದ ಬೆನ್ನಲ್ಲೇ ದೆಹಲಿಯ ವರಿಷ್ಠರನ್ನ ಭೇಟಿಯಾಗ್ತಿರುವಂತಹ ಸಿಎಂ ಪುತ್ರ ವಿಜಯೇಂದ್ರ ಅವರ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ದೆಹಲಿ ನಾಯಕರನ್ನ ಭೇಟಿ ಮಾಡಿ ವಾಸ್ತವ ಸ್ಥಿತಿಯ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಸದ್ಯ ಕೊರೋನಾ 3ನೇ ಅಲೆ ನಿಯಂತ್ರಣಕ್ಕೆ ಬಂದಿದೆ. ಹೀಗಾಗಿ ಸಿಎಂ ಕಾರ್ಯವೈಖರಿ ಮನವರಿಕೆ ಮಾಡಿಕೊಡೋ ಸಾಧ್ಯತೆ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ಬಿವೈ ವಿಜಯೇಂದ್ರ ಭೇಟಿ ಮಾಡಿದ್ರ ಅವರನ್ನ ಮೀಟ್ ಮಾಡಲು ಸಮಯ ಸಿಕ್ಕಿತಾ ಇಲ್ವಾ ಅನ್ನೋ ಬಗ್ಗೆ ದೆಹಲಿ ಅಂಗಳದಲ್ಲಿ ಪ್ರಶ್ನೆಯೊಂದು ಮೂಡಿದೆ. ಇನ್ನು ನಿನ್ನೆ ರಾಜ್ಯ ಉಸ್ತುವಾರಿಯನ್ನ ಅರುಣ್ ಸಿಂಗ್ ಭೇಟಿಯಾಗಿದ್ದಂತಹ ಬಿವೈ ವಿಜಯೇಂದ್ರ ಇಂದು ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾರ ಭೇಟಿಗೆ ಸಮಯ ಕೇಳಿದ್ರು ಎನ್ನಲಾಗಿದೆ. ಹೀಗಾಗಿ ರಾಜ್ಯ ರಾಜಕೀಯದ ಕುರಿತು ದೆಹಲಿಯಲ್ಲಿ ಕುತೂಹಲ ಮೂಡಿದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ತಮ್ಮ ಭೇಟಿ ಸಮಯ ಕೊಟ್ಟಿಲ್ಲ ಅಂತ ಹೇಳಲಾಗಿದೆ. ಒಂದು ವೇಳೆ ಇಂದು ಸಮಯ ಕೊಟ್ಟರೆ ಜೆಪಿ ನಡ್ಡಾರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಪದೇ ಪದೇ ಸಿಎಂ ನಾಯಕತ್ವ ಬದಲಾವಣೆಯ ವಿಚಾರ ಪ್ರಸ್ತಾಪಕ್ಕೆ ಸಂಬಂಧಿಸಿದಂತೆ ವಿಜಯೇಂದ್ರ ಈಗಾಗಲೇ ಈ ಬಗ್ಗೆ ಹೈಕಮಾಂಡ್ ಬಳಿ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಸಿಎಂ ಬದಲಾವಣೆ ಕೂಗಿಗೆ ಬ್ರೇಕ್ ಹಾಕುವುದಕ್ಕೆ ವಿಜಯೇಂದ್ರ ತಂತ್ರ ರೂಪಿಸಿದ್ದು ಯೋಗೇಶ್ವರ್ ಬಗ್ಗೆಯೂ ಮನವರಿಕೆ ಮಾಡಲಿದ್ದಾರೆ. ಈಗಾಗಲೇ ಶಾಸಕರು ಸಿಎಂ ಬಿವೈ ವಿಜಯೇಂದ್ರ ಭೇಟಿಯಾಗಿ ನಿಲುವು ತಿಳಿಸಿದ್ದಾರೆ. ಸಿಎಂ ಬಿಎಸ್ವೈ ವಿರುದ್ಧ ಬಹಿರಂಗವಾಗಿ ಸಮರ ಸಾರಿರುವಂತಹ ಯೋಗೇಶ್ವರ್ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ಅಂತ ಬಿಜೆಪಿಯಲ್ಲೇ ಒಂದು ಬಣ ಪಟ್ಟು ಹಿಡಿದು ಕುಳಿತಿದೆ. ಯೋಗೇಶ್ವರ್ ವಿರುದ್ಧ ಕ್ರಮಕ್ಕೆ ಹಲವು ಶಾಸಕರು ಆಗ್ರಹಿಸಿದ್ದು ಇದೆಲ್ಲವನ್ನ ರಾಷ್ಟ್ರೀಯ ನಾಯಕರಿಗೆ ಮನವರಿಕೆ ಮಾಡಿಕೊಡುವುದಕ್ಕೆ ಪ್ಲಾನ್ ನಡೆಸಿದ್ದಾರೆ. ನಿನ್ನೆ ಅರುಣ್ ಸಿಂಗ್ ಭೇಟಿಯಾಗಿದ್ದಂತಹ ವಿಜಯೇಂದ್ರ ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇಂದು ರಾಷ್ಟ್ರೀಯ ಅಧ್ಯಕ್ಷರ ಭೇಟಿ ಬಳಿಕ ಸ್ಪಷ್ಟ ಮಾಹಿತಿ ಸಾಧ್ಯತೆ ಇದ್ದು ಜೆಪಿ ನಡ್ಡಾ ಭೇಟಿ ಬಳಿಕ ಸ್ಪಷ್ಟ ಸಂದೇಶ ಹೊರಬರೋ ಸಾಧ್ಯತೆ ಇದೆ. ದಿಲ್ಲಿಯಲ್ಲಿ ಕುಳಿತಿರುವಂತಹ ವಿಜಯೇಂದ್ರ ಒಂದು ರೀತಿಯಲ್ಲಿ ರಣತಂತ್ರ ರೂಪಿಸ್ತಾ ಇದ್ರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಬಿಎಸ್ವೈ ಬಣವು ಕೂಡ ಮತ್ತೊಂದು ರೀತಿ ರಣತಂತ್ರದಲ್ಲಿ ತೊಡಗಿದೆ. ಹೈಕಮಾಂಡ್ ನಿರ್ಧಾರ ಬಂದ ಬಳಿಕ ಬಿಎಸ್ವೈ ಟೀಮ್ ಪ್ಲಾನ್ ಚೇಂಜ್ ಆಗಿದ್ದು ಈಗಾಗಲೇ ಸಿಎಂ ಭೇಟಿ ಮಾಡಿ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ಸದ್ಯ ಕೋವಿಡ್ ಕಂಟ್ರೋಲ್ಗೆ ಹೆಚ್ಚು ಗಮನ ಹರಿಸ್ತಾ ಇರುವಂತಹ ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಶಾಸಕರು ಪ್ಲಾನ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಇನ್ನು 7 ದಿನ ಲಾಕ್ಡೌನ್ ಮಾಡುವ ಸಾಧ್ಯತೆ ಇದೆಯಾ? ಉಸ್ತುವಾರಿ ಸಚಿವರುಗಳ ಜೊತೆ ಸಿಎಂ ನಡೆಸೋ ಚರ್ಚೆಗಳಾದ್ರೂ ಏನು? ಲಾಕ್ ಇದ್ರೂ ಶಿವಾಜಿನಗರದಲ್ಲಿ ಹೇಗಿತ್ತು ಜನರ ಓಡಾಟ? ನೋಡೋಣ ಕರುನಾಡು ಲಾಕ್ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯದಲ್ಲಿ ಮತ್ತೆ 7 ದಿನಗಳ ಕಾಲ ಲಾಕ್ಡೌನ್ ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ. ಜೂನ್ 14ರವರೆಗೆ ಲಾಕ್ಡೌನ್ ಮುಂದುವರಿಸುವ ಸಾಧ್ಯತೆ ಇದ್ದು ಲಾಕ್ಡೌನ್ ಮುಂದುವರಿಸಲು ಅಧಿಕಾರಿಗಳಿಂದ ಸಮ್ಮತಿ ನೀಡಿದ್ದಾರೆ ಎನ್ನಲಾಗ್ತಿದೆ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಸಮ್ಮತಿ ನೀಡಿದ್ದು ತಜ್ಞರು 31 ಡಿಸಿಗಳಿಂದಲೂ ರಾಜ್ಯ ಸರ್ಕಾರಕ್ಕೆ ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ಮಾಹಿತಿ ನೀಡಿದ್ದಾರಂತೆ. ಹೀಗಾಗಿ ಈ ಎಲ್ಲಾ ಮಾಹಿತಿಯನ್ನು ಆಧರಿಸಿ ಸಿಎಂ ಬಿಎಸ್ವೈರಿಂದ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ. ಇನ್ನು ಸಭೆಯಲ್ಲಿ ಕೋವಿಡ್ ಉಸ್ತುವಾರಿ ಸಚಿವರಾದ ಅಶ್ವಥ್ ನಾರಾಯಣ್, ಆರ್ ಅಶೋಕ್, ಜಗದೀಶ್ ಶೆಟ್ಟರ್, ಅರವಿಂದ್ ಲಿಂಬಾವಳಿ, ಆರೋಗ್ಯ ಸಚಿವ ಸುಧಾಕರ್ ಭಾಗಿಯಾಗಲಿದ್ದಾರೆ. ಇವರೆಲ್ಲರ ಜೊತೆ ಸಿಎಂ ಬಿಎಸ್ವೈ ಸುದೀರ್ಘ ಚರ್ಚೆ ನಡೆಸಲಿದ್ದು ಲಾಕ್ಡೌನ್ ಕುರಿತು ಕೆಲ ಮಹತ್ವದ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಇನ್ನು ಮೀಟಿಂಗ್ನಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸೇರಿದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಜರಿರಲಿದ್ದಾರೆ. ಕೊರೋನಾದಿಂದ ಮೃತಪಟ್ಟವರ ಆಸ್ತಿಯನ್ನ ವಿಧಿವಿಧಾನಗಳಂತೆ ವಿಸರ್ಜಿಸಲು ಬಿಬಿಎಂಪಿ ನಿರ್ಧಾರ ಮಾಡಿದೆ. ಈ ಬಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಆದೇಶ ಹೊರಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸೋಂಕಿಗೆ ಬಲಿಯಾದವರ ಆಸ್ತಿಯನ್ನ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಬಳಿ ಕಾವೇರಿ ನದಿಯಲ್ಲಿ ವಿಸರ್ಜಿಸಲಾಗುತ್ತೆ. 15 ದಿನದಲ್ಲಿ ಮೃತ ಸೋಂಕಿತರ ಚಿತಾಭಸ್ಮವನ್ನ ಕುಟುಂಬಸ್ಥರು ಪಡೆಯದಿದ್ರೆ ಸ್ವತಃ ಬಿಬಿಎಂಪಿ ಅಸ್ಥಿ ವಿಸರ್ಜಿಸಲಿದೆ.
ಶಿವಾಜಿನಗರದಲ್ಲಿ ಎಂದಿನಂತೆ ವ್ಯಾಪಾರ ವಹಿವಾಟು ಜೋರಾಗಿದ್ದು ಅಗತ್ಯ ವಸ್ತು ಖರೀದಿಗೆ ರಸ್ತೆಗಿಳಿದಂತಹ ಜನ ಅಂತರ ಪಾಲಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ಇನ್ನು ತರಕಾರಿ, ದಿನಸಿ ಅಂಗಡಿ ಜೊತೆಗೆ ಬಟ್ಟೆ, ಬೆಲ್ಟ್ ಸೇರಿದಂತೆ ಇತರೆ ಅಂಗಡಿಗಳು ಓಪನ್ ಇದ್ವು. ಆಟೋ, ಬೈಕ್ ಸಂಚಾರ ನಿತ್ಯದಂತಿದ್ದು ಜನ ಮಾಸ್ಕ್ ಅನ್ನು ಸರಿಯಾಗಿ ಧರಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ಅಲ್ಲದೆ ಶಿವಾಜಿನಗರದ ಹಲವು ರಸ್ತೆಗಳಲ್ಲಿ ತೆರೆದಿದ್ದಂತಹ ಟೀ ಶಾಪ್ಗಳಲ್ಲಿ ಕೆಲವರು ಸಿಗರೆಟ್ ಸೇದುತ್ತಾ ಟೀ ಕುಡಿತಾ ನಿಂತಿದ್ರು. ಲಾಕ್ಡೌನ್ ಮಧ್ಯೆಯೂ ಬೆಂಗಳೂರಿನ ವಿವಿಧೆಡೆ ವಾಹನಗಳು ಬಿಂದಾಸಾಗಿ ರಸ್ತೆಗಿಳಿದ್ವು. ಕೊರೋನಾ ಹೆಚ್ಚಾಗ್ತಾ ಇದ್ರೂ ಕೂಡ ತಲೆಕೆಡಿಸಿಕೊಳ್ಳದೆ ಜನ ಬೆಳ್ಳಂಬೆಳಗ್ಗೆ ಎಂದಿನಂತೆ ವಾಹನಗಳ ಸಮೇತ ರೋಡ್ಗೆ ಇಳಿತಿದ್ರು. ಹೀಗಾಗಿ ಸಿಟಿಲಿ ಕಠಿಣ ಲಾಕ್ಡೌನ್ ಜಾರಿಯಲ್ಲಿದ್ಯಾ ಅನ್ನೋ ಪ್ರಶ್ನೆ ಮೂಡಿತು. ಇನ್ನು ಮೇಕೆರಿ ಸರ್ಕಲ್, ಹೆಬ್ಬಾಳ ಸುತ್ತಮುತ್ತ ವಾಹನ ಸಂಚಾರ ಹೆಚ್ಚಾಗಿದ್ದು ಅನಗತ್ಯವಾಗಿ ಓಡಾಡ್ತಿದ್ದಂತಹ ಕೆಲ ವೆಹಿಕಲ್ಗಳನ್ನ ಪೊಲೀಸರು ಸೀಸ್ ಮಾಡಿ ದಂಡ ಹಾಕಿದ್ರು. ಯಶವಂತಪುರ ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟು ಎಂದಿನಂತೆ ಸಾಗಿತು. ಅಗತ್ಯ ವಸ್ತುಗಳ ಖರೀದಿಗೆ ಬಂದಂತಹ ಅಲ್ಪ ಸ್ವಲ್ಪ ಜನ ಅಂತರ ಪಾಲಿಸದೆ ನಿರ್ಲಕ್ಷ್ಯ ತೋರಿದ್ರು. ಸೋಂಕಿನ ಕಾರಣದಿಂದಾಗಿ ಮಾರ್ಕೆಟ್ಗೆ ಬರೋರ ಸಂಖ್ಯೆ ಇಳಿಕೆಯಾಗಿದ್ದು ವ್ಯಾಪಾರ ಸಾಮಾನ್ಯವಾಗಿ ಸಾಗಿತು. ಇನ್ನು ಮಾರ್ಕೆಟ್ ಸುತ್ತಮುತ್ತ ವಾಹನಗಳ ಸಂಚಾರ ಕೂಡ ಎಂದಿನಂತಿತ್ತು. ಕೆಆರ್ ಮಾರುಕಟ್ಟೆಯಲ್ಲೂ ಅಗತ್ಯ ವಸ್ತುಗಳನ್ನು ಕೊಳ್ಳುವುದಕ್ಕೆ ಜನ ಜಮಾಯಿಸಿದ್ರು. ನಿತ್ಯದಂತೆ ಮಾರ್ಕೆಟ್ನತ್ತ ಬಂದಂತಹ ಮಂದಿ ಸೊಪ್ಪು, ತರಕಾರಿ, ಹಣ್ಣು ಸೇರಿದಂತೆ ವಸ್ತುಗಳನ್ನು ಖರೀದಿ ಮಾಡಿದ್ರು. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ವಸ್ತುಗಳನ್ನು ಕೊಳ್ಳುವುದಕ್ಕೆ ಅವಕಾಶವಿದ್ದು ಜನ ಕೋವಿಡ್ ರೂಲ್ಸ್ ಮರೆತು ಖರೀದಿಯಲ್ಲಿ ತಲ್ಲೀನರಾದ್ರು. ತರಕಾರಿ ವ್ಯಾಪಾರಿಗಳಿಗೆ ತಾಕೀತು ಮಾಡಿರುವುದರಿಂದಾಗಿ ದಾವಣಗೆರೆ ನಗರದ ಕೆಆರ್ ಮಾರುಕಟ್ಟೆ ಖಾಲಿಯಾಗಿದೆ. ಅನಗತ್ಯವಾಗಿ ರೋಡ್ಗಿಳಿದವರಿಗೆ ಪೊಲೀಸರು ಬಿಸಿ ಮುಟ್ಟಿಸುತ್ತಿದ್ದಾರೆ. ದಾವಣಗೆರೆ ನಗರದ ಬಹುತೇಕ ಕಡೆ ದಾಳಿ ನಡೆಸಿದಂತಹ ಪೊಲೀಸರು ಜನರಿಗೆ ಎಚ್ಚರಿಕೆ ಕೊಟ್ಟರು. ಮಹಾನಗರ ಪಾಲಿಕೆಯಿಂದ ಮಾರುಕಟ್ಟೆ ಬಹುತೇಕ ಪ್ರದೇಶಗಳಲ್ಲಿ ಸ್ಯಾನಿಟೈಸ್ ಮಾಡಲಾಗಿದ್ದು ದಿನದಿಂದ ದಿನಕ್ಕೆ ಸೋಂಕು ನಿಯಂತ್ರಣಕ್ಕೆ ಬರ್ತಾ ಇದೆ. ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ನಾಳೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಪೂರ್ಣ ಲಾಕ್ಡೌನ್ ಆಗಲಿದೆ. ಹೀಗಾಗಿ ಅಗತ್ಯ ವಸ್ತುಗಳ ಖರೀದಿಗೆ ಚಿಂತಾಮಣಿ ಜನ ಮುಗಿಬಿದ್ದಿದ್ದಾರೆ. 10 ಗಂಟೆವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವಿದ್ದುದರಿಂದಾಗಿ ಕೆಲವು ಕಡೆ ರೂಲ್ಸ್ ಬ್ರೇಕ್ ಮಾಡಿ ಖರೀದಿ ಭರಾಟೆ ಜೋರಾಗಿತ್ತು. ದೈಹಿಕ ಅಂತರವಿಲ್ಲದೆ ಮಾಸ್ಕ್ ಧರಿಸದೆ ವ್ಯಾಪಾರದಲ್ಲಿ ಬ್ಯುಸಿಯಾಗಿದ್ದರು. ಲಾಕ್ಡೌನ್ ನಿಯಮಗಳು ಸಡಿಲಿಕೆ ಬಗ್ಗೆ ಗೊಂದಲ ಸೃಷ್ಟಿಯಾಗಿದ್ದಾದ್ರೂ ಯಾಕೆ? ರೂಲ್ಸ್ ಮೀರಿದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತಾ? ಲಾಕ್ಡೌನ್ಗೆ ಜಿಲ್ಲೆಗಳಲ್ಲಿ ರೆಸ್ಪಾನ್ಸ್ ಹೇಗಿದೆ ನೋಡೋಣ ಲಾಕ್ ಶಾಕ್ ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾ ನಿಯಂತ್ರಣಕ್ಕೆ ಜಿಲ್ಲಾಡಳಿತಗಳು ಕಠಿಣ ಲಾಕ್ಡೌನ್ಗೆ ಮುಂದಾಗಿದೆ. ಅಂತೆಯೇ ಧಾರವಾಡದಲ್ಲಿ ಜೂನ್ 7ರ ತನಕ ಕಠಿಣ ಲಾಕ್ಡೌನ್ ಜಾರಿಯಲ್ಲಿರಲಿದೆ. ಆದರೆ ಕಠಿಣ ನಿಯಮಗಳಲ್ಲಿ ಸಡಿಲಿಕೆ ಮಾಡಿದ್ದು ಜನರಲ್ಲಿ ಗೊಂದಲ ಮೂಡಿಸಿದೆ. ಹೋಟೆಲ್ಗಳಲ್ಲಿ ಪಾರ್ಸಲ್ಗೆ ಅವಕಾಶ ಸಿಕ್ಕಿದೆ, ಆದರೆ ದಿನಸಿಗೆ ಅನುಮತಿ ಇಲ್ಲ. ಮದ್ಯ ಮಾರಾಟಕ್ಕೆ 2 ಗಂಟೆ ಅನುಮತಿ ಸಿಕ್ಕಿದೆ, ಆದರೆ ಮಾಂಸ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಹಾಗಾಗಿ ನಿಯಮ ಸಡಿಲಿಕೆಯಲ್ಲಿ ತಾರತಮ್ಯ ಮಾಡಲಾಗಿದೆ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ದಿನಸಿ ಮತ್ತು ಮಾಂಸ ಮಾರಾಟಕ್ಕೆ ಅವಕಾಶ ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ. ಮೈಸೂರಿನಲ್ಲಿ ಸಂಪೂರ್ಣ ಲಾಕ್ಡೌನ್ನ ಕಠಿಣ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗ್ತಾ ಇದೆ. ಇನ್ನು ನಾಳೆ ಗುರುವಾರ ಅಗತ್ಯ ವಸ್ತು ಖರೀದಿಗೆ ಅವಕಾಶ ನೀಡಲಾಗಿದೆ. ಅಗತ್ಯ ವಸ್ತುಗಳ ಮಳಿಗೆಗಳನ್ನು ಬಿಟ್ಟು ಬೇರೆ ಅಂಗಡಿ ತೆರೆದ್ರೆ 1 ತಿಂಗಳು ಲೈಸೆನ್ಸ್ ರದ್ದು ಮಾಡುವುದಾಗಿ ಮೈಸೂರು ನಗರ ಪೊಲೀಸ್ ಆಯುಕ್ತ ಡಾ ಚಂದ್ರಗುಪ್ತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಳೆದ ಬಾರಿ ಲಾಕ್ಡೌನ್ ಸಡಿಲಿಕೆ ವೇಳೆ ಬೇರೆ ಬೇರೆ ಅಂಗಡಿಗಳು ತೆರೆದಿದ್ದು ವಾಹನ ದಟ್ಟಣೆಗೆ ಕಾರಣವಾಗಿತ್ತು. ಹೀಗಾಗಿ ಈ ಬಾರಿ ಖಡಕ್ ಎಚ್ಚರಿಕೆ ನೀಡಲಾಗಿದೆ. ಹಾವೇರಿಯಲ್ಲಿ ಲಾಕ್ಡೌನ್ಗೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಲಾಕ್ಡೌನ್ ಕಠಿಣ ನಿಯಮಗಳನ್ನು ಜನ ಪಾಲಿಸುತ್ತಿದ್ದಾರೆ. ಹಾಗಾಗಿ ಹಾವೇರಿಯಲ್ಲಿ ರಸ್ತೆಗಳೆಲ್ಲ ಖಾಲಿಯಾಗಿದೆ. ಔಷಧಿ, ಆಸ್ಪತ್ರೆ, ಆಂಬ್ಯುಲೆನ್ಸ್, ಪಡಿತರ, ಪೆಟ್ರೋಲ್ ಬಂಕ್ ಸೇರಿದಂತೆ ಕೆಲವು ಸೇವೆಗಳಿಗೆ ಮಾತ್ರ ಜಿಲ್ಲಾಡಳಿತ ಅವಕಾಶ ಕೊಟ್ಟಿದೆ. ಇದರಿಂದ ಜನರ ಓಡಾಟ ವಿರಳವಾಗಿದೆ. ಆದರೂ ಕೆಲವರು ಅನಗತ್ಯವಾಗಿ ರಸ್ತೆಗಿಳಿದಿದ್ದಾರೆ. ಅಂತಹ ಬೈಕ್ ಸವಾರರನ್ನ ತಡೆದು ಪೊಲೀಸರು ದಂಡ ಹಾಕಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ತರಲು ಸಂಪೂರ್ಣ ಲಾಕ್ಡೌನ್ ಜಾರಿಯಾಗಿದೆ. ನಾಳೆಯಿಂದ 2 ದಿನ ಮತ್ತೆ ಮಂಡ್ಯ ಕಂಪ್ಲೀಟ್ ಲಾಕ್ಡೌನ್ ಆಗಲಿದೆ. ಅಗತ್ಯ ವಸ್ತುಗಳ ಖರೀದಿಗೆ ಇಂದು 10 ಗಂಟೆವರೆಗೆ ಮಾತ್ರ ಅವಕಾಶ ನೀಡಲಾಗಿದೆ. ಹೀಗಾಗಿ ಇಂದು ಮುಂಜಾನೆಯಿಂದಲೇ ಮಾರುಕಟ್ಟೆಯಲ್ಲಿ ಜನಜಂಗುಳಿ ಸೇರಿತು. ಖರೀದಿ ಭರಾಟೆಯಲ್ಲಿ ಕೋವಿಡ್ ನಿಯಮಗಳು ಮಾಯವಾಗಿಬಿಟ್ಟಿದ್ವು. ಕೊರೋನಾ ಹಾವಳಿ ಲಾಕ್ಡೌನ್ ನಡುವೆಯೂ ಜನ ಮದ್ಯವನ್ನ ಮರೆತಿಲ್ಲ. ತುಮಕೂರಿನ ಪಾವಗಡದಲ್ಲಿ ಬೆಳ್ಳಂಬೆಳಗ್ಗೆ ಮದ್ಯಕ್ಕಾಗಿ ಜನ ಸಾಲುಗಟ್ಟಿ ನಿಂತಿದ್ರು. ವೈನ್ ಶಾಪ್ ಬಳಿ ಕ್ಯೂ ನಿಂತಿದ್ದಂತಹ ಮದ್ಯಪ್ರಿಯರು ದೈಹಿಕ ಅಂತರ ಕಾಪಾಡುವ ಮೂಲಕ ಕೋವಿಡ್ ನಿಯಮವನ್ನ ಪಾಲನೆ ಮಾಡಿದ್ದಾರೆ. ಕೊರೋನಾ ಅಟ್ಟಹಾಸದ ಅರಿವಿಲ್ಲದಂತೆ ಮನೆಯಿಂದ ಹೊರಬಂದು ಬಾರ್ ಮುಂದೆ ನಿಂತಿರುವುದು ಕಂಡುಬಂತು.
ಲಾಕ್ಡೌನ್ ಇದ್ರೂ ಬೇಕಾಬಿಟ್ಟಿಯಾಗಿ ಓಡಾಟ ನಡೆಸಿದ ಜನರಿಗೆ ಶಿವಮೊಗ್ಗ ಜಿಲ್ಲಾ ಎಸ್ಪಿ ಲಕ್ಷ್ಮೀ ಪ್ರಸಾದ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಲಾಕ್ಡೌನ್ ನಿಯಮ ಉಲ್ಲಂಘನೆ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ದಾರೆ. ಅನಾವಶ್ಯಕವಾಗಿ ಇಂದು ಬೆಳಗ್ಗೆ ಹೊರಗಡೆ ಸುತ್ತಾಡ್ತಾ ಇದ್ದಂತಹ ಒಟ್ಟು 84 ಜನರನ್ನ ಸುಮಾರು 2 ಗಂಟೆಗಳ ಕಾಲ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಲಾಗಿದ್ದು, ಬಳಿಕ ಎಚ್ಚರಿಕೆ ಕೊಟ್ಟು ಪೊಲೀಸರು ಕಳಿಸಿದ್ದಾರೆ. ರಾಜ್ಯದಲ್ಲಿ ಲಾಕ್ಡೌನ್ ಜಾರಿಯಲ್ಲಿದ್ದರೂ ಸಹ ಸಿಂಧನೂರು ತಾಲೂಕಿನಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಬಾಂಗ್ಲಾ ಕ್ಯಾಂಪ್ಗಳಲ್ಲಿ ನಿಯಂತ್ರಣಕ್ಕೆ ಕೊರೋನಾ ಸೋಂಕು ಕಂಟ್ರೋಲ್ಗೆ ಬಂದಿಲ್ಲ. ಆರ್ಎಚ್ ಕ್ಯಾಂಪ್, ಬರ್ಮಾ ಕ್ಯಾಂಪ್ಗಳ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಬೇಕಾಗಿದೆ. ಕ್ಯಾಂಪ್ಗಳ ನಿವಾಸಿಗಳಿಂದಲೇ ರಸ್ತೆಗೆ ಮುಳ್ಳು ಕಂಟೆ ಹಚ್ಚಿ ನಿರ್ಬಂಧ ವಿಧಿಸಿದ್ದು, ಹೊರಗಡೆಯಿಂದ ಯಾರು ಕೂಡ ಕ್ಯಾಂಪ್ಗಳಿಗೆ ಪ್ರವೇಶ ಮಾಡದಂತೆ ನಿರ್ಬಂಧ ಹೇರಲಾಗಿದೆ. ಹಾಸನ ಜಿಲ್ಲೆಯಾದ್ಯಂತ ಸಂಪೂರ್ಣ ಲಾಕ್ಡೌನ್ ಜಾರಿಯಲ್ಲಿದೆ. ಹೀಗಾಗಿ ಬ್ಯಾಂಕ್ಗಳಿಗೂ ನಿರ್ಬಂಧ ಹೇರಲಾಗಿದೆ. ಬ್ಯಾಂಕ್ನಲ್ಲಿ ಹಣ ಪಡೆಯಲು ಕೇವಲ 2 ಗಂಟೆಗಳು ಮಾತ್ರ ಅವಕಾಶ ನೀಡಲಾಗಿದೆ. ಹಾಗಾಗಿ ಹಣ ಪಡೆಯಲು ಜನ ಬ್ಯಾಂಕ್ಗೆ ಮುಗಿಬಿದ್ದಿದ್ದಾರೆ. ಹಾಸನದ ಎಸ್ಬಿಐ ಬ್ಯಾಂಕ್ ಬಳಿ ನೂರಾರು ಜನರು ಸಾಲುಗಟ್ಟಿ ನಿಂತಿರುವುದು ಕಂಡುಬಂತು. ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೆ ಮಾತ್ರ ಬ್ಯಾಂಕ್ ವ್ಯವಹಾರಕ್ಕೆ ಅವಕಾಶ ಸಿಕ್ಕಿದೆ. ನಂತರ ಎಲ್ಲವೂ ಬಂದ್ ಆಗಿತ್ತು. ಅವ್ವ ಫೌಂಡೇಶನ್ ವತಿಯಿಂದ ಬಡ ಜನರಿಗೆ ಆಹಾರದ ಕಿಟ್ ವಿತರಣೆ ಮಾಡಲಾಯಿತು. ರಾಯಚೂರು ಡಿಎಸ್ಪಿ ಶಿವನಗೌಡ ಪಾಟೀಲ್ರಿಂದ ಕಿಟ್ ವಿತರಣೆಗೆ ಚಾಲನೆ ನೀಡಲಾಯಿತು. ಪೊಲೀಸ್ ಮೈದಾನದಲ್ಲಿ ಬೆಳಗ್ಗೆ 150 ಜನರಿಗೆ ಅಕ್ಕಿ ಬೇಳೆ ಒಳಗೊಂಡಂತಹ ದಿನಸಿ ಕಿಟ್ ವಿತರಣೆ ಮಾಡಲಾಯಿತು. ಶಕ್ತಿನಗರದಲ್ಲಿ ಬಡವರಿಗೆ ಅವ್ವ ಫೌಂಡೇಶನ್ ನೆರವಾಗುತ್ತಿದ್ದು, ಕಳೆದ 4 ದಿನದಿಂದಲೂ ಬಡವರಿಗೆ ಆಹಾರದ ಕಿಟ್ಗಳ ವಿತರಣೆ ಮಾಡಲಾಗುತ್ತಿದೆ. ಲಾಕ್ಡೌನ್ ಇದ್ರೂ ಯಾವ್ಯಾವ ಜಿಲ್ಲೆಯಲ್ಲಿ ಕೋವಿಡ್ ರೂಲ್ಸ್ಗೆ ಬ್ರೇಕ್ ಹಾಕಲಾಗಿತ್ತು? ಮಾರುಕಟ್ಟೆಯಲ್ಲಿ ಜನ ಮುಗಿಬಿದ್ದಿದ್ದಾದ್ರೂ ಹೇಗೆ? ಬರ್ತ್ಡೇ ಆಚರಿಸಿಕೊಂಡವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದು ಹೇಗೆ? ನೋಡೋಣ ರೂಲ್ಸ್ ಬ್ರೇಕ್ ನ್ಯೂಸ್ ಟಾಪ್ 9 ನಲ್ಲಿ. ಮಾರುಕಟ್ಟೆಗಳಲ್ಲಿ ಕೊರೋನಾ ನಿಯಮ ಉಲ್ಲಂಘನೆ ಮುಂದುವರೆದಿದೆ. ಗದಗದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಜನ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳದೆ ತರಕಾರಿ ಹರಾಜಿಗಿಡಲಾಗಿತ್ತು. ಈ ವೇಳೆ ವ್ಯಾಪಾರಿಗಳು, ದಲ್ಲಾಳಿಗಳು, ಖರೀದಿದಾರರು ನಾವೊಂದು ತಾಮೊಂದು ಅಂತ ಮುಗಿಬಿದ್ದಿದ್ರು. ವ್ಯಾಪಾರಸ್ಥರಿಂದ ಸಂಪೂರ್ಣ ನಿರ್ಲಕ್ಷ್ಯ ಎಂದು ತೋರುತ್ತಿತ್ತು. ಮಾಸ್ಕ್ ಧರಿಸದೆ, ದೈಹಿಕ ಅಂತರ ಪಾಲಿಸದೆ ಜನ ಬೇಜವಾಬ್ದಾರಿತನ ತೋರಿದ್ದಾರೆ. ಚಿತ್ರದುರ್ಗದಲ್ಲಿ ದಿನ ಬಿಟ್ಟು ದಿನ ಸಂಪೂರ್ಣ ಲಾಕ್ಡೌನ್ ಜಾರಿಯಲ್ಲಿದೆ. ಹಾಗಾಗಿ ಅಗತ್ಯ ವಸ್ತುಗಳನ್ನ ಖರೀದಿಗೆ ಜನ ಮನೆಯಿಂದ ಹೊರಬಂದು ಗುಂಪುಗೂಡುತ್ತಿದ್ದಾರೆ. ತರಕಾರಿ, ಸೊಪ್ಪು ಖರೀದಿಗಾಗಿ ಸಾಕಷ್ಟು ಜನ ಮಾರುಕಟ್ಟೆಗಳಲ್ಲಿ ಸೇರಿದ್ದಾರೆ. ಜಯದೇವ ಕ್ರೀಡಾಂಗಣದ ತಾತ್ಕಾಲಿಕ ತರಕಾರಿ ಮಾರುಕಟ್ಟೆಯಲ್ಲಿ ಜನರ ನಡುವೆ ದೈಹಿಕ ಅಂತರ ಸಂಪೂರ್ಣ ಮಾಯವಾಗಿತ್ತು. ದಿನ ಬಿಟ್ಟು ದಿನ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಮಾತ್ರ ಅವಕಾಶ ಇದ್ರೂ ಜನ ಮಾತ್ರ ಒಮ್ಮೆಲೆ ಮಾರುಕಟ್ಟೆಗೆ ನುಗ್ಗಿದ್ದಾರೆ. ಪೊಲೀಸರು ಎಚ್ಚರಿಕೆ ನೀಡಿದರೂ ಕೂಡ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ. ಕೋವಿಡ್ ನಿಯಮ ಉಲ್ಲಂಘಿಸಿ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಮಾಜಿ ಕಾರ್ಪೊರೇಟರ್ ಅಲ್ತಾಫ್ ಕಿತ್ತೂರ ತಮ್ಮ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡು ಕೋವಿಡ್ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ಹಳೆ ಹುಬ್ಬಳ್ಳಿಯ ಮಸೀದಿಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ನೂರಾರು ಜನರು ಭಾಗಿಯಾಗಿದ್ದರು. ಕಠಿಣ ನಿಯಮ ಜಾರಿಯಲ್ಲಿದ್ದರೂ ಸಂಭ್ರಮಾಚರಣೆ ವೇಳೆ ಮಾಸ್ಕ್ ಹಾಕದೆ, ದೈಹಿಕ ಅಂತರ ಕಾಪಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ವಿಜಯಪುರ ಮಾರುಕಟ್ಟೆ ಅಕ್ಷರಶಃ ಜಾತ್ರೆಯಾಗಿ ಬದಲಾಗಿತ್ತು. ಕೊರೋನಾವನ್ನು ಸಂಪೂರ್ಣವಾಗಿ ಮರೆತಂತಹ ಮಂದಿ ಜಾತ್ರೆಯ ರೀತಿಯಲ್ಲಿ ಸೇರಿದ್ರು. ವಿಜಯಪುರ ಎಪಿಎಂಸಿಯಲ್ಲಿ ಸೇರಿದಂತಹ ಜನ ಮಾವು, ಮೋಸಂಬಿ ಖರೀದಿ ಮಾಡೋದಕ್ಕೆ ಮುಗಿಬಿದ್ರು. ಈ ವೇಳೆ ಮಾಸ್ಕ್ ಇಲ್ಲದೆ, ಅಂತರವಿಲ್ಲದೆ, ಸ್ಯಾನಿಟೈಸ್ ಬಳಸದೆ ಸಂಪೂರ್ಣ ನಿರ್ಲಕ್ಷ್ಯ ತೋರಿದ್ದಾರೆ. ಕೊರೋನಾದ ಜೊತೆಗೆ ಬ್ಲಾಕ್ ಫಂಗಸ್ ಹೆಚ್ಚಾಗ್ತಾ ಇದ್ರು ಜನ ಮಾರುಕಟ್ಟೆಗಳಿಗೆ ಮುಗಿ ಬೀಳ್ತಿದ್ದಾರೆ. ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಶಿವಮೊಗ್ಗ ಪೊಲೀಸರು ತಕ್ಕ ಪಾಠ ಕಲಿಸಿದ್ದಾರೆ. ಕೋವಿಡ್ ನಿಯಮ ಉಲ್ಲಂಘಿಸಿ ಬೆಳ್ಳಂಬೆಳಗ್ಗೆ ವಾಯುವಿಹಾರಕ್ಕೆ ಬಂದವರು ಖಾಕಿಯ ಕೈವಶವಾಗಿದ್ದಾರೆ. ಶಿವಮೊಗ್ಗ ನಗರದ ಬಸ್ ನಿಲ್ದಾಣದ ಬಳಿ ತುಂಗಾ ಸೇತುವೆ ಮೇಲೆ ಮಾರ್ನಿಂಗ್ ವಾಕ್ ಮಾಡ್ತಾ ಇದ್ರು. ವಾಕಿಂಗ್ ಮಾಡ್ತಾ ಇದ್ದ 25 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೋವಿಡ್ ನಿಯಮ ಉಲ್ಲಂಘಿಸಿ ಹುಟ್ಟುಹಬ್ಬ ಆಚರಣೆ ಮಾಡಿದವರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಾಂಗ್ರೆಸ್ ಮುಖಂಡ ಸೇರಿದಂತೆ 50 ಜನರ ವಿರುದ್ಧ ಕಲಬುರಗಿ ಜಿಲ್ಲಾ ಅಫಜಲ್ಪುರ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗಿದೆ. ಮೇ 31ರಂದು ಮಾಶಾಳ ಗ್ರಾಮದ ನಿವಾಸಿ ಜೆಎಂ ಕುರುಬು ಜನ್ಮದಿನ ಆಚರಿಸಿಕೊಂಡಿದ್ರು. ಅನುಮತಿ ಪಡೆಯದೆ ಅಫಜಲ್ಪುರ ಆಸ್ಪತ್ರೆಯ ಮುಂದೆ ಬ್ಯಾನರ್ ಹಾಕಿ ಧ್ವನಿವರ್ಧಕ ಬಳಸಿ ಸಂಭ್ರಮಿಸಿದ್ರು. ಹಾಗಾಗಿ 50 ಜನರ ವಿರುದ್ಧ ಕಾಕಿ ಕ್ರಮ ಕೈಗೊಂಡಿದೆ. ಲಾಕ್ಡೌನ್
ನಡುವೆಯೂ ಕೋಲಾರ ನಗರ ಸಹಜ ಸ್ಥಿತಿಗೆ ಬಂದಿದೆ. ಲಾಕ್ಡೌನ್ ಮರೆತು ಸಹಜವಾಗಿ ರಸ್ತೆಗಿಳಿದಿದ್ದಾರೆ ವಾಹನ ಸಂಚಾರರು. ಬೆಳಗ್ಗೆ ಎಂದಿನಂತೆ ವ್ಯಾಪಾರ ವಹಿವಾಟು ಶುರುವಾಗಿದೆ. ಕೊರೋನಾ ಆತಂಕ, ಲಾಕ್ಡೌನ್ ನಿಯಮ ಪಾಲನೆಯನ್ನು ಸಂಪೂರ್ಣವಾಗಿ ಮರೆತು ರಸ್ತೆಯಲ್ಲಿ ಜನರು ಓಡಾಡುತ್ತಿದ್ರು. ಇನ್ನು ಮಾರುಕಟ್ಟೆಗಳಂತೂ ಕೇಳೋದೇ ಬೇಡ, ಯಥಾ ಪ್ರಕಾರ ದೈಹಿಕ ಅಂತರ ಮಾಯವಾಗಿತ್ತು. ಯಾದಗಿರಿ ಜಿಲ್ಲೆಯಾದ್ಯಂತ 4 ದಿನದ ಕಠಿಣ ಲಾಕ್ಡೌನ್ ಕೊನೆಯ ದಿನ ಇಂದಾಗಿತ್ತು. ಇಂದು ಕೂಡ ಜಿಲ್ಲೆಯಲ್ಲಿ ಖಾಕಿ ಕಟ್ಟೆಚ್ಚರ ವಹಿಸಿದೆ. ಅನಗತ್ಯವಾಗಿ ಓಡಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ರಸ್ತೆಗಿಳಿಯುವ ವಾಹನಗಳನ್ನು ಸೀಸ್ ಮಾಡಲು ಪೊಲೀಸರು ಮುಂದಾಗಿದ್ದಾರೆ. ಬ್ಯಾರಿಕೇಡ್ ಹಾಕುವ ಮೂಲಕ ಪ್ರತಿ ವಾಹನಗಳನ್ನು ತಡೆದು ತಪಾಸಣೆ ನಡೆಸಲಾಗ್ತಾ ಇದೆ. ಕಾರಣವಿಲ್ಲದೆ ಓಡಾಡ್ತಾ ಇರುವಂತಹ ವಾಹನಗಳನ್ನು ಪೊಲೀಸರು ಸೀಸ್ ಮಾಡುತ್ತಿದ್ದಾರೆ. ಕೊರೋನಾ ಸೋಂಕು ಹೆಚ್ಚಾಗ್ತಾ ಇರುವುದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕಠಿಣ ನಿಯಮ ಜಾರಿ ಮಾಡಿದೆ. 5 ದಿನದ ಕಂಪ್ಲೀಟ್ ಲಾಕ್ಡೌನ್ ಮೊರೆ ಹೋಗಿದೆ. ನಾಳೆಯಿಂದ ಜೂನ್ 7ರ ಬೆಳಗ್ಗೆ 6 ಗಂಟೆವರೆಗೆ ಲಾಕ್ಡೌನ್ ಜಾರಿಯಲ್ಲಿರಲಿದೆ. ಅಗತ್ಯ ವಸ್ತುಗಳ ಖರೀದಿಗೆ ಬೆಳಗ್ಗೆ 10 ಗಂಟೆವರೆಗೆ ಮಾತ್ರ ಅವಕಾಶ ನೀಡಲಾಗಿದೆ. ಹಾಗಾಗಿ ಜನ ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ರು. ಸಂತೆ ಮಾರುಕಟ್ಟೆಯಲ್ಲಿ ಜನಜಂಗುಳಿ ಸೇರಿದ್ದು ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಸಿಬಿಎಸ್ಇ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ತೃಪ್ತಿ ತರದಿದ್ರೆ ಮತ್ತೆ ಪರೀಕ್ಷೆ ನಡೆಸಬಹುದಾ? ಕಡಿಮೆ ಪಾಸಿಟಿವಿಟಿ ಇರೋ ಕಡೆ ಅನ್ಲಾಕ್ ಮಾಡಲಾಗುತ್ತಾ? ಆಗಸ್ಟ್ ಹೊತ್ತಿಗೆ ಎಷ್ಟು ಕೋಟಿ ಲಸಿಕೆ ಉತ್ಪಾದನೆಯಾಗಲಿದೆ ಗೊತ್ತಾ? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾದ ಕಾರಣದಿಂದ ಈ ವರ್ಷದ ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷೆ ರದ್ದುಗೊಳಿಸಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಪ್ರಧಾನಿ ಮೋದಿ ಅಧ್ಯಕ್ಷತೆಯಲ್ಲಿ ನಿನ್ನೆ ಸಂಜೆ ನಡೆದ ಸಭೆಯಲ್ಲಿ 12ನೇ ತರಗತಿ ಪರೀಕ್ಷೆಯನ್ನು ರದ್ದುಪಡಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ. ವಿದ್ಯಾರ್ಥಿಗಳ ಆರೋಗ್ಯ ಸುರಕ್ಷತೆ ಬಹಳ ಮುಖ್ಯ. ಇದರಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ. ವಿದ್ಯಾರ್ಥಿಗಳು ಪೋಷಕರ ಆತಂಕ ದೂರವಾಗಬೇಕು. ಕೊರೋನಾದಂತ ಸ್ಥಿತಿಯಲ್ಲಿ ವಿದ್ಯಾರ್ಥಿಗಳನ್ನ ಪರೀಕ್ಷೆ ಬರೆಯುವಂತೆ ಬಲವಂತ ಮಾಡಬಾರದು ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಸಿಬಿಎಸ್ಇ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಸ್ತುನಿಷ್ಠ ಮಾನದಂಡಗಳ ಆಧಾರದ ಮೇಲೆ ಅಂಕ ನೀಡಿ ಫಲಿತಾಂಶ ನೀಡಲಾಗುತ್ತೆ ಅಂತ ಸಿಬಿಎಸ್ಇ ಹೇಳಿದೆ. ಈ ಫಲಿತಾಂಶದ ಬಗ್ಗೆ ವಿದ್ಯಾರ್ಥಿಗಳಿಗೆ ತೃಪ್ತಿ ಇರದೆ ಹೋದರೆ ಪರಿಸ್ಥಿತಿ ಉತ್ತಮವಾದ ಬಳಿಕ ಸಿಬಿಎಸ್ಇ ನಡೆಸುವ ಪರೀಕ್ಷೆಯನ್ನ ಬರೀಬಹುದು ಅಂತ ಸಿಬಿಎಸ್ಇ ಹೇಳಿದೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಕೊರೋನಾ ಸಾಂಕ್ರಾಮಿಕದ ಬಳಿಕ ಪರೀಕ್ಷೆ ಬರೆಯಲು ಕೂಡ ಅವಕಾಶ ಸಿಗಲಿದೆ. ಸಿಬಿಎಸ್ಇ ತನ್ನ 12ನೇ ತರಗತಿಯ ಪರೀಕ್ಷೆ ರದ್ದುಪಡಿಸುವ ತೀರ್ಮಾನ ತೆಗೆದುಕೊಂಡ ಬಳಿಕ ಐಸಿಎಸ್ಇ ಕೂಡ ತನ್ನ 12ನೇ ತರಗತಿಯ ಪರೀಕ್ಷೆಗೆ ರದ್ದುಪಡಿಸುವುದಕ್ಕೆ ತೀರ್ಮಾನ ತೆಗೆದುಕೊಂಡಿದೆ. ಐಸಿಎಸ್ಇ ಮುಖ್ಯಸ್ಥರೇ 12ನೇ ತರಗತಿ ಪರೀಕ್ಷೆ ರದ್ದುಪಡಿಸುವ ತೀರ್ಮಾನ ಪ್ರಕಟಿಸಿದೆ. ಲಾಕ್ಡೌನ್ ಅನ್ನು ಹಂತ ಹಂತವಾಗಿ ಮತ್ತು ನಿಧಾನವಾಗಿ ಸಡಿಲಿಕೆ ಮಾಡಬೇಕು. 1 ವಾರದವರೆಗೂ 5% ಕಡಿಮೆ ಕೊರೋನಾ ಟೆಸ್ಟಿಂಗ್ ಪಾಸಿಟಿವಿಟಿ ದರ ಇರುವ ಜಿಲ್ಲೆಗಳಿಗೆ ಲಾಕ್ಡೌನ್ ಸಡಿಲಿಕೆ ಮಾಡಬೇಕು. ಜೊತೆಗೆ 70% ಕೊರೋನಾ ತುತ್ತಾಗುವ ಸಾಧ್ಯತೆ ಇರುವ ಜನರಿಗೆ ಕೊರೋನಾ ಲಸಿಕೆ ನೀಡಿದ ಪ್ರದೇಶಗಳಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡಬೇಕು ಅಂತ ಐಸಿಎಂಆರ್ ಮುಖ್ಯಸ್ಥ ಬಲರಾಮ್ ಭಾರ್ಗವ್ ಹೇಳಿದ್ದಾರೆ. ದೇಶದಲ್ಲಿ ಕೊರೋನಾ ಲಸಿಕೆಯ ಕೊರತೆ ಇಲ್ಲ. ಜುಲೈ ಅಥವಾ ಆಗಸ್ಟ್ ತಿಂಗಳಿನಿಂದ ಪ್ರತಿನಿತ್ಯ 1 ಕೋಟಿ ಡೋಸ್ ಲಸಿಕೆಯನ್ನು ನೀಡಲಾಗುತ್ತೆ. ಜನರು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ವಿಶ್ವದಲ್ಲಿ ಭಾರತ ಸೇರಿದಂತೆ 5 ದೇಶಗಳಲ್ಲಿ ಮಾತ್ರ ಲಸಿಕೆಯನ್ನು ಉತ್ಪಾದಿಸಲಾಗುತ್ತಿದೆ. ಲಸಿಕೆಯ ವೇಗ ಕೆಲವೊಮ್ಮೆ ಹೆಚ್ಚಾಗಿರುತ್ತೆ, ಇನ್ನು ಕೆಲವೊಮ್ಮೆ ನಿಧಾನವಾಗಿರುತ್ತೆ ಅಂತ ಐಸಿಎಂಆರ್ ಮುಖ್ಯಸ್ಥ ಬಲರಾಮ್ ಭಾರ್ಗವ್ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಲಾಕ್ಡೌನ್ ಅನ್ನು ಅನಿರ್ದಿಷ್ಟಾವಧಿಗೆ ಮುಂದುವರಿಸಲು ಸಾಧ್ಯವಿಲ್ಲ. ಲಾಕ್ಡೌನ್ ಅಂತ್ಯವಾಗಬೇಕು, ಆದರೆ ಇದು ಜನರ ಕೈಯಲ್ಲಿದೆ ಅಂತ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಮೆಡಿಕಲ್ ಆಕ್ಸಿಜನ್ ಕೊರತೆ ಇಲ್ಲ, ಆಸ್ಪತ್ರೆಯ ಬೆಡ್ಗಳ ಕೊರತೆಯೂ ಇಲ್ಲ. ರಾಜಧಾನಿ ಚೆನ್ನೈನಲ್ಲೂ ಇದೀಗ ಕೊರೋನಾ ಕೇಸ್ಗಳು 3,000ಕ್ಕಿಂತ ಕಡಿಮೆಗೆ ಕುಸಿದಿವೆ. ಬ್ರಿಕ್ಸ್ ರಾಷ್ಟ್ರಗಳ ವಿದೇಶಾಂಗ ಸಚಿವರ ಸಮಾವೇಶದಲ್ಲಿ ಕೊರೋನಾ ಲಸಿಕೆಯ ಬೌದ್ಧಿಕ ಹಕ್ಕಿನ ತಾತ್ಕಾಲಿಕ ವಿನಾಯಿತಿಗೆ ಭಾರತ ಆಗ್ರಹಿಸಿದೆ. ಈ ಬಗ್ಗೆ ವಿಶ್ವ ವ್ಯಾಪಾರ ಸಂಘಟನೆಯಲ್ಲಿ ಬ್ರಿಕ್ಸ್ ರಾಷ್ಟ್ರಗಳು ಬೆಂಬಲ ನೀಡಿ ಒತ್ತಾಯ ಮಾಡಬೇಕು. ಕೊರೋನಾ ಲಸಿಕೆಯನ್ನು ಸ್ಥಳೀಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಲು ಅವಕಾಶ ಸಿಗಬೇಕು ಅಂತ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿದ್ದಾರೆ. ದೇಶದಲ್ಲಿ ಬ್ಲಾಕ್ ಫಂಗಸ್ ರೋಗಿಗಳ ಪೈಕಿ 85% ಮಂದಿಗೆ ಡಯಾಬಿಟಿಕ್ ಇದೆ ಅಂತ
ವೈದ್ಯರು ಹೇಳಿದ್ದಾರೆ. ಹರಿಯಾಣದ ಗುರುಗ್ರಾಮದಲ್ಲಿ 222 ಮಂದಿಗೆ ಬ್ಲಾಕ್ ಫಂಗಸ್ ಇದೆ. ಇದರ ಪೈಕಿ 189 ಮಂದಿಗೆ ಡಯಾಬಿಟಿಸ್ ಕೂಡ ಇದೆ. ಆದರೆ ಬಹಳಷ್ಟು ಜನ ಬ್ಲಾಕ್ ಫಂಗಸ್ ರೋಗಿಗಳು ಸ್ಟೆರಾಯ್ಡ್ ಬಳಕೆ ಮಾಡಿಲ್ಲ, ಮೆಡಿಕಲ್ ಆಕ್ಸಿಜನ್ ಸಪೋರ್ಟ್ನಲ್ಲಿ ಚಿಕಿತ್ಸೆಯನ್ನ ಪಡೆದಿಲ್ಲ. ಆದರೆ ಡಯಾಬಿಟಿಸ್ ಇರುವ ಕಾರಣದಿಂದಲೇ ಬ್ಲಾಕ್ ಫಂಗಸ್ ಸೋಂಕು ತಗುಲಿರುವ ಸಾಧ್ಯತೆ ಇದೆ ಅಂತ ಗುರುಗ್ರಾಮದ ವೈದ್ಯರು ಹೇಳಿದ್ದಾರೆ.